ಯವ್ವ ನಮಗಂತರೂ ಲಕ್ಷ್ಮಿ ಹಬ್ಬ ಮಾಡೋದಾಗಲಿಲ್ಲ. ಗಣಪನ ಹಬ್ಬ ಮಾಡ್ಬೇಕಂತೇಳಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೆವ ಯವ್ವ. ನಾಳೆ ಹೊತ್ತೊಂಟ್ರೆ ಹಬ್ಬ ಐತೆ. ಎಲ್ಲ ಕೆಲಸ ಮಾಡೋದ್ರಾಗ ನಡ ಶಟ್ಟದೋತು. ಕೆಲಸ ಮಾಡ್ಬೇಕನ್ನೋದ್ರಾಗ ಮಿಕ್ಕಿ 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 ಹೋತು ನೋಡಿ. ಅಷ್ಟು ಹಬ್ಬ ಬಂತಂದ್ರೆ ಅಷ್ಟು ಕೆಲಸ ಆಗ್ಬಿಡ್ತಾವೆ ಮನ್ಯಾಗ. ನಾಗರ ಪಂಚಮಿಗೆ ಕರ್ಜಿಕಾಯಿ ಉಂಡಿ ಚಕ್ಲಿ ಪಕ್ಲಿ ಏನೂ ಮಾಡೋದಾಗಲಿಲ್ಲ. ಸುಮ್ಮ ಹಾಲಾಗಿ ಕೈ ಬಿಟ್ಟ. ನನಗೂ ಆರಾಮಿದ್ದಿದ್ದಿಲ್ಲ ಅವಾಗ. ಅದಕ್ಕೆ ಏನು ಮಾಡಲಿಲ್ಲ. ಹುಡುಗರು ಏನು ಮಾಡಲಿಲ್ವೇ ಅಂತಿದ್ದು. ಅದಕ್ಕೆ ಈ ಹಬ್ಬಕ್ಕಾರ ಮಾಡ್ಬೇಕಂತೇಳಿ ನಿನ್ನಿಂದ ಅಡುಗೆ ಮಾಡಕತ್ತೀನಿ. ಇನ್ನಾದ್ರೂ ಮುಗಿಯವಲ್ದು. ಮಿಕ್ಕಿದಂಗೆ ಆತವ ಯವ್ವ. ಒಂದಿಟ್ಟು ಚಾರ ಮಾಡ್ಕೊತೀನವ ಯವ್ವ. ಚಹಾ ಮಾಡ್ಕೊಂಡು ಕುಡಿದು ಒಂದಿಟ್ಟು ಅನ್ನ ಇನ್ನೊಂದಿಟ್ಟು ಪಲ್ಯ ಅದು ಮಾಡಿಟ್ಟು ಮುಂದಿನ ಏನರ ಒಂದು ತಯಾರಿ ಮಾಡ್ಕೊಂಡ್ರಾತು. ಯವ್ವ ಮಾಡಿದೆ ಆಬೆ ಚಕ್ಲಿ ಕರ್ಚಿಕಾಯಿ ರೊಟ್ಟಿ ಜೋರ ಮಾಡಿದಿಲ್ಲ ಅಡ್ಗೆ. ನಮಗೂ ಮಂದಿ ನೋಡಿ ತಿನ್ನಂಗೆ ಆಗ್ಬಿಟ್ಟಿತ್ತವ. ನೀನು ಮೊನ್ನೆ ಹಬ್ಬದಾಗ ಮಾಡಿಬಿಟ್ಟಿದ್ದೆ ಅಂದ್ರೆ ಕಿರಿಕಿರಿನೇ ಇರ್ತಿದ್ದಿಲ್ಲ. ನಾಗರ ಪಂಚಮಿಯಾಗ ಮಾಡಲೇ ಇಲ್ಲ ನೀನು. ಅದಕ್ಕೆ ನಾವು ಮಾಡಂದ್ವಿ. ನಮಗೂ ತಿನ್ನಂಗೆ ಆಗಿತ್ತು. ಮತ್ತು ಹುಡುಗರು ಅದೀವಿ ಇಲ್ಲ ಅವು ಮತ್ತು ಮಾಡಿದ್ನಪ್ಪ ಯಪ್ಪ. ಮತ್ತು ಮಂದಿಯಿಂದ ಕಾಲಿ ಬಿದ್ದಿದ್ರಿ ಯವ್ವ ಮಾಡ್ರಿ ಯವ್ವ ಮಾಡಂತ. ಅದಕ್ಕೆ ಹುಡುಗರು ಕಾಲಿ ಬಿದ್ದಾವಂತ ಹೇಗೆ ಮಾಡಿದ್ನಪ್ಪ. ಯವ್ವ ಚಕ್ಲಿ ತಿನ್ಲಾ ಆಬೆ? ಬೇಡ, ನಾಳೆ ಗಣಪಗೆ ಎಡಿ ಇಡ್ಬೇಕು. ಎಡಿ ಇಟ್ಟಿನ ತಿನ್ನಕತ್ರಂತ. ನಿಮ್ಗೆ ಮಾಡಿನಲ್ಲ ಎಲ್ಲೋಕ ಓಡಿ ಎಡಿ ಇಟ್ಟಿನ ತಿನ್ನಕತ್ರ ತಗೋ. ಹೊರಗೆ ಬಾಗಿಲಿಗೆ ಅದಕ್ಕೆ ಹೂವು ಪೂವ ಕಟ್ಟಿರಿಲ್ಲ, ತೋರಣ ಅದು ಕಟ್ಟಿರಿಲ್ಲ. ನಾಳೆ ಅಷ್ಟು ಕೆಲಸ ಮಾಡೋದಾಗಂಗಿಲ್ಲ. ಹೋಗಿ ಗಣಪನ ಕರ್ಕೊಂಬರ್ಬೇಕು. ನಸಿನಾಗ ಎದ್ದು ಜಳಕ ಪಳಕ ಮಾಡಿ ಹೋಗಿ ಬರೋದ್ರಾಗ ಲೇಟ್ ಆಗುತ್ತಾ. ಅದೆಲ್ಲ ಹೂವು ಪೂವ ಕಟ್ಟಿ ಇವತ್ತು ಮಾಡ್ಕೊರಿಲ್ಲ ಹೊರಗಿಂದು. ಹ್ಞೂ ಬಯ್ಯವ್ವ ಅಪ್ಪ ಕಟ್ಟಕತ್ತಾನ ಹೊರಗಲ್ಲಿ. ತಂಗಿನೂ ರಂಗೋಲಿ ಅದು ನೋಡಕತ್ತಾಳ. ನಾಳೆ ಯಾವ್ಯಾವ್ದು ಹಾಕ್ಬೇಕು ಏನೇನಂತ ಕಟ್ಟಕತ್ತಾನ. ಹೋಗೋಗು ನೀವೊಂದಿಟ್ಟು ಕೈಯನ್ನು ಮಾಡೋಗು. ಹೂವು ಪೂವ ಕಟ್ಟೋದು ಅದು ಮಾಡೋದು ಮಾಡೋಗು. ನೋಡ್ರಿ, ನಾವಂತರೂ ಗಣಪನ ಹಬ್ಬ ಮಾಡಕತ್ತೀವಿ. ನಮಗಂತರೂ ನಾಗರ ಪಂಚಮಿ ಹಬ್ಬ ಲಕ್ಷ್ಮಿ ಹಬ್ಬ ಮಾಡೋದಾಗಲಿಲ್ಲ. ಅದಕ್ಕೋಸ್ಕರ ಈ ಹಬ್ಬ ಚೆಂದಾಗಿ ಮಾಡಕತ್ತೀವಿ. ನೋಡ್ರಿ, ಸಪೋರ್ಟ್ ಮಾಡಿರಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಹೊಸ ವಿಡಿಯೋ ಮಾಡೋಂಗಾಗುತ್ತೆ. ಹೊಸ ಐಡಿಯಾ ಬರ್ತಾವೆ. ನಮಗೂ ಮಾಡ್ಬೇಕನ್ಸುತ್ತೆ. ನೀವು ಸಪೋರ್ಟ ಮಾಡೋಂಗಿಲ್ಲಪ್ಪ. ಸಪೋರ್ಟ್ ಮಾಡಿರಿ, ಇನ್ನೊಬ್ರಿಗೆ ಶೇರ್ ಮಾಡಿರಿ. ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಒಂದಿಟ್ಟು ಮುಂದುವರಿತೀವಿ ನಿಮ್ಮಿಂದ. ವಿಡಿಯೋಕ್ಕೆ ಲೈಕ್ ಮಾಡಿರಿ, ಕಮೆಂಟ್ ಹಾಕ್ರಿ, ನಿಮ್ಮ ಅನಿಸಿಕೆಗಳನ್ನು ಬರೀರಿ. ನಾವು ಅದು ಓದಿ ನಮಗೂ ಒಂಥರ ಖುಷಿ ಆಗುತ್ತಾ. ಮತ್ತು ನೀವು ಯಾವ್ಯಾವ ಹೆಂಗೆ ವಿಡಿಯೋ ಮಾಡಂತೀರಿ ಹೇಳ್ರಿ, ನಾವು ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅನ್ನ ಮಾಡೋದನ್ನ ಆಯ್ತು, ಇವತ್ತಿನ ಅಡಿಗೆ ಅಂತೂ ಎಲ್ಲ ಆಯ್ತು. ನೋಡ್ತೀನಿ ಹೊರಗೆ ಏನೇನು ಮಾಡಕತ್ತಾರ ಇವರು, ಯಾವ ಥರ ಹೂವು ಕಟ್ಟಾರ, ಯಾವ ಥರ ತೋರಣ ಕಟ್ಟಾರ ನೋಡ್ತೀನಿ ಒಂದಿಟ್ಟು ನಾನು. ಯಪ್ಪ ಅವ್ವ ವೆರೈಟಿ ಅಡುಗೆ ಮಾಡಾಳಪ್ಪ. ಕರ್ಚಿಕಾಯಿ ಉಂಡಿ ಚಕಲಿ ಪಕಲಿ ಜೋರು ಮಾಡಾಳ. ಹೌದು, ಅವ್ವ ನಿನ್ನಿಂದ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತಿದ್ಲು. ಉಂಡಿ ಕರ್ಚಿಕಾಯಿ ಆ ಚಕ್ಕಲಿ ಪಕ್ಕಲಿ ಮಾಡಕ್ಕೆ ನಿನ್ನಿಂದ ರೆಡಿ ಮಾಡ್ಕೊಳಕತ್ತ. ಮನೆ ಮತ್ತು ನಾಗರ ಪಂಚಮಿಯಾಗ ಆ ಹಬ್ಬದಾಗ ಈ ಹಬ್ಬದಾಗ ಏನೂ ಮಾಡಲಿಲ್ಲ. ಅದಕ್ಕೆ ನಾವು ಮಾಡಂದೀವಿ. ಅದಕ್ಕೆ ಮಾಡ್ಕೊಂತ ಕುಂತ. ಹೋಗೋಗು ಇನ್ನೊಂದು ದಿವ್ಸ ಒಳಗದಾವಲ್ಲ ಹೂವು ತೊಗೊಂಬೋಗಿ ಅವೀಸ್ ಕಟ್ಟಮ್ಮ ಆ ಕಡೆ. ಮತ್ತು ಅವು ಹಂಗೆ ಇಟ್ರೆ ಇದಾಕವು. ಮುಂಜಾನೆ ಟೈಮ್ ಸಾಲಂಗಿಲ್ಲ. ಈಗ ಕಟ್ಟಿದ್ರಾತು ಹೋಗಿ ತೊಗೊಂಬೋಗು. ಕಟ್ಟಿದ್ರಿಲ್ವಾ? ಎಲ್ಲ ಕಟ್ಟಿ ಮುಗಿಸಿದ್ರಿಲ್ಲ. ನಾಳೆ ಒಂದಿಟ್ಟು ಮತ್ತೆ ಕೆಲಸ ಇಟ್ಕೋಬೇಡ್ರಿ. ಯಾಕಂದ್ರೆ ನಸಿನಾಗ ಎದ್ದು ಗಣಪನ್ ತಂದು ಪೂಜೆ ಮಾಡೋದ್ರಾಗ ಟೈಮ್ ಆಗುತ್ತೆ. ಯವ್ವ ನಾಳೆ ಚಂದಂದು ದೊಡ್ಡದು ರಂಗೋಲಿ ಹಾಕಕ್ಕಂತ ಬಿಡು. ಇವತ್ತ ಯಾಕಂತ ಪರಿ ಚಂದಾಗ ಹಾಕೊಂಡು ಕುಂತಿದಿ? ಇಲ್ಲವ್ವ, ನಾಳೆ ಎಂಥದ್ದು ಹಾಕ್ಬೇಕಂತೇಳಿ ಜಲ್ದಿನ ತಲೆ ಓಡಂಗಿಲ್ಲ. ಅದಕ್ಕೆ ಎಂಥದ್ದು ಹಾಕ್ಬೇಕಂತ ಈಗ ತಲೆಗೆ ಇಟ್ಕೊಂಡು ಕುಂತ್ರೆ ಮುಂಚೆ ಜಲ್ದಿನ ಹಾಕಕ್ಕೆ ಬರ್ತದೆ ಅಂತೇಳಿ ಅಂದು ಹಾಕಿ ನೋಡಿದೆ. ನೀನು ಸೀರೆ ತೊಗೊಂಡಿದ್ದು ಜಂಪರ ಒಲೆ ಹಾಕಿದ್ದೆಲ್ಲ ಹೊಲ್ದಾಳ ಅಂತ ಇಸ್ಕೊಂಬಂದೇನು ಕೇಳ್ದೇನೆ. ಇಲ್ಲಕಂದ್ರೆ ನಾಳೆ ನೋಡಿ ಎಲ್ಲರೂ ಹಬ್ಬದಾಗ ಆ ಕಡೆ ಕೆಲಸ ಮಾಡೋದಿರ್ತೈತಿ, ಯಾರು ಕೊಡಂಗಿಲ್ಲ. ಇವತ್ತು ಹೋಗಿ ಇಸ್ಕೊಂಬ ಹೋಗು. ಇಲ್ಲವ್ವ ನಾಳೆ ಕೊಡ್ತೀನಂದ ಮುಂಜಾನೆ. ಅದು ಏನೋ ಇನ್ನೊಂದಿಟ್ಟು ಗುಂಡಿ ಅದು ಹಚ್ಚೋದೈತಂತ. ಅದಕ್ಕೆ ನಾಳೆ ಕೊಡ್ತೀನಂದ್ಲು. ಈಗ ಹೋಗಿದ್ದೆ ಆಗಳೇ ಹೋಗಿ ಕೀಶಿಂದ್ರೆ ಕೇಳಿ ಬಂದೆ. ನಾಳೆ ಕೊಡ್ತೀನಂದ. ಅದು ಸೀರೆಲ್ಲದು ಲಂಗ ದೌನಿ ಅಂತಾರ. ಅದಕ್ಕೆ ಏನಂತಾರ ನಾವು ಇವ ದಾಳಿ ಹೊಡಿಲಿ. ನಮ್ಗೆ ಅನ್ನಕ್ಕೆ ಬರಲ್ಲ, ಬಿಡಕ್ಕೆ ಬರಂಗಿಲ್ಲ. ಇನ್ನು ಆಟರ ಅಂದಿನಿ. ನಾವು ಸಣ್ಣವರಿದ್ದಾಗ ಎಲ್ಲ ಸೀರೆ ಉಟ್ಕೊಂಡು ಆಡಾಡ್ತಿದ್ವವ. ಈಗಂತರೂ ಮಿನ ಬಟ್ಟಿ ಮಿನ ಸೀರೆ ಮಿನ ಏನೇನೇನೇನೋ ಉಡ್ತಾರವ ಯವ್ವ ಈಗಿನ ಮಂದಿ. ನಮಗೆ ವಾಡಕ್ಕೆ ಬರ್ತಾವ ಮತ್ತೊಂದ. ನಾವೇನು ಸಾಲಿ ಕಲ್ತೀವ ಮತ್ತೊಂದ. ಅವಕ್ಕ ಡ್ರೆಸ್ಸು ಚೂಡಿದಾರ ಸ್ಕರ್ಟು ಜೀನ್ಸ್ ಪ್ಯಾಂಟು ಟೀ ಶರ್ಟು ಅಂತ ಅಂತಾರೆ ಬೇ. ಯಾವಾರ ಆಗಲಿ ಬಿಡಪ್ಪ ಯಪ್ಪ, ನಮ್ದೇ ಮುಗೀತು. ನಾವ್ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಮ. ಯಾವಾರ ಉಟ್ಕೊಳಕ್ಕ ಯಾವಾರ ಮಾಡಲಕ್ಕ. ಯವ್ವ ನಾನು ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ನನ್ನ ದೋಸ್ತರಿಗೆ ಒಂದಿಟ್ಟು ಭೇಟಿಯಾಗಿ ಮಾತಾಡ್ಸ್ಬರ್ತೀನಿ. ಮುಂಜಾನಿಂದ ಹೋಗಿಲ್ಲ ನಾನು ಎಲ್ಲಿ. ಒಂದಿಟ್ಟು ಹೋಗಿ ಬರ್ತೀನಿ. ನಿಮ್ಮ ತಮ್ಮ ಎಲ್ಲಿ ಹೋಗ್ಯಾನಲ್ಲ? ನಿಮ್ಮ ತಮ್ಮ ಕಾಣವಲ್ಲಲ್ಲ. ಅಲ್ಲ ಆಗಲೇ ಅಡುಗೆ ಮನೆಗೆ ಬಂದು ನನಗೆ ಕೇಳಿದೆ, ಯವ್ವ ನಾ ಚಕ್ಲಿ ತಿನ್ಲೇನ ಅಂದ. ಬೇಡಪ್ಪ ಅಂತಂದೆ. ಹೋಗಿಬಿಟ್ಟ ನೋಡು. ಇಲ್ಲ ಇಲ್ಲೇ ಹೋಗಪ್ಪ, ಅಲ್ಲೊಂದಿಟ್ಟು ಕೆಲಸ ಮಾಡೋ ಕೈ ಏನಂತಂದೆ.
ಅಯ್ಯ ಅವ ಬಂದಿದ್ದ ಅವು ಹೇಳಾಳ ಅಂತ ಹೇಳ್ಕೇಶಿ ನಾನು ಹೋಲ್ ಬಿಡಿದಿ ಎಟ್ರದೈತೆ ಅಂತ ಹೇಳ್ಕೇಶಿ ಸುಮ್ಮಾದೆ. ಅವ ಯಾರ ಅವ್ನ ದೋಸ್ತ್ ಬಂದಿದ್ನ ಅವ್ನ ದೋಸ್ತನ ಜೊತೆ ಹೋದವ. ಯವ್ವ ಒಂದಿವ್ಸ ಮುಸುರದವ ತಿಕ್ಕೋ ಹೋಗ್ಬೇಟತನ ಅಡಿಗೆ ಮಾಡಿನೆಲ್ಲ ಅಡಿಗೆ ಮಾಡಿದ್ದು ಬಾಂಡೆ ಸುಕೊಂಡಾಗ್ಬಿಟ್ಟವ. ಹೋಗೋಗ ವೀಸ್ ತಿಕ್ಕೊಂಬಿಡು. ನನಗೂ ಒಲೆ ಮುಂದೆ ಕೂತಿನಲ್ಲಿ ಇಟ್ಟತನ ನಡ ಶಡ್ದಂಗೆ ಆಗೈತೆ. ಒಂದಿಟ್ಟು ಅಡ್ಡಾಕಿನ ಹೋಗ್ಬೇ. ಸರಿ ತಗೋಬೇ, ನಾನು ವೀಸ್ ಬಾಂಡೆ ತೊಳಿತೀನಿ. ಅವು ಹೂವು ಅವ್ನು ಒಳಗೆ ತಗೊಂಬ. ಒಂದು 4 ಮಂದಿ ಓಣನಾರ ಕರೆದೇ ಇಲ್ಲ ನಾಳೆ ಪೂಜೆಗೆ. ಒಂದು ಪೂಜೆಗೆ ಬರ್ರಿ ಅಂತೇಳಿ ಕರೆದು ಬರ್ಬೇಕು ಹೋಗಿ. ಯಾವಾಗ ಹೋಗ್ಲ್ರಿ? ನೋಡ್ತಿರಿಲ್ಲ ನಿನ್ನೆಯಿಂದ ಪುರ್ಸತ್ತಿಲ್ಲ ನನಗೆ ಮನ್ಯಾಗ ಅಡಿಗೆ ಕೆಲಸ. ಯಾವಾಗ ಕರೆದು ಬರಲಿ? ಈಗ ಹೋಗಿನ ತಗೋ. ಇಲ್ಲಿ ಕದ ಇವತ್ತು ಹೋಗೋದು ಅಲ್ಲಿ ಕದ ನಾಳೆ ಮುಂಜಾನೆ ಜಲ್ದಿನ ಕರೆದ್ರೆ ಆಯ್ತು ತಗೋರಿ. ನೋಡು ಇವತ್ತು ಸಂಜೆಕರ ಕರಿ ಇಲ್ಲ ನಾಳೆ ಮುಂಜಾನೆರ ಕರಿ. ಯಾಕಂದ್ರೆ ನಾವು ಮೊನ್ನೆ ಲಕ್ಷ್ಮೀ ಪೂಜೆ ಮಾಡಲಿಲ್ಲ, ಮತ್ತು ಗಣಪನ ಪೂಜೆ ಕರಿ ಮತ್ತೆಲ್ಲಾರನು. ಆಯ್ತು ತಗೋರಿ, ಕರಿತೀನಿ. ಮತ್ತು ನಿನಗೂ ಸೀರೆ ತಗೋ ಅಂತ ರೊಕ್ಕ ಕೊಟ್ಟಿದ್ನೆಲ್ಲ ತಗೊಂಡೆ ಇಲ್ಲ ಮತ್ತ? ನಾನು ತಗೊಳಿಲ್ರಿ, ನಿಮ್ಮ ಮಗಳಿಗೇನೆ ಕೊಡ್ಸೀನಿ. ಲಂಗ ಜಂಪರ್ ಅಂದ್ರೆ ಲಂಗ ಜಂಪರ್ ಕೊಡ್ಸೀನಿ. ಮತ್ತೆ ಆಕಿಗೆ ಬಟ್ಟೆ ಕೊಡ್ಸಿರಿ, ನನಗೆ ಕೊಡ್ಸಿಲ್ಲ ಅಂತ ಹೇಳ್ಕಿದ್ದೀನಿ. ಮತ್ತೆ ಜನ ತೆಗಿತಾರೆ ಅಂತೇಳಿ ಮತ್ತೆ ಅವ್ರಿಗೆ ಕೊಡ್ಸಿದ್ದೆ ಆಧಾರ ಹಾಕೋದ್ಲಲ್ಲ. ಮತ್ತು ನನಗೂ ಸೀರೆ ರಗಡದವ ತೊಗೊಂಡು ಸುಮ್ಮನೆ ಟೀಚರಿಗೆಲ್ಲ ಮೂಲೆ ಮಾಡೋದಂತ ಹೇಳ್ಕೇಸಿ ಇದ್ದಿದ್ದು ಉಟ್ಕೋಬೇಕಂತ ತಗೊಳಿಲ್ಲ. ಅಲ್ಲ ನನಗೆ ಕೇಳಕತ್ತಿರಲ್ಲ, ನೀವು ತೊಗೊಂಡ್ರಿ ಇಲ್ಲ ಮತ್ತ? ನಾನು ತಗೊಳ್ಳಿಲ್ಲ, ನನಗೂ ಮನ್ಯಾಗ ಬಟ್ಟೆ ಅದಾವ ಅಂತ ಹೇಳಿ ತಗೊಳಿಲ್ಲ. ಮತ್ತು ನನ್ನ ಕಡೆ ರೊಕ್ಕನು ಖಾಲಿ ಅದು. ಮತ್ತು ಆ ಕಡೆ ಈ ಕಡೆ ಮತ್ತು ನಾಳೆ ಗಣಪನ ಕುಂದಿರ್ಸಾಗ ಆ ಕಡೆ ಈ ಕಡೆ ಖರ್ಚು ಮಾಡಿಬಿಟ್ಟಿನಿ. ರೊಕ್ಕ ಇಲ್ಲಿ ಕೈಯಾಗ ಎಲ್ಲಿಂದ ತಗೋಲಿ? ಮತ್ತು ಮನೆ ತೊಗೋಬೇಕಂದ್ರೆ ಮೊನ್ನೆ ನೀನಿದ್ರೆ ಅದನ್ನ ತೊಗೊಂಬಂದು ಕೊಡ್ರಿ, ಇದನ್ನ ತೊಗೊಂಬಂದು ಕೊಡ್ರಿ ಅಂತೇಳಿ ಅಂದು ಮನೆಗೆ. ಹುಡುಗರು ಅದನ್ನ ತಿಂತೀವಂತಾವ ಇದು ತಿಂತೀವಂತಾವ ಅಂದು ಅದಕ್ಕೆ ತಂದು ಕೊಟ್ಟೆ. ಈಗ ಏನೂ ಇಲ್ಲಾರ್ದಂಗೆ ಆಗೈತಿ. ಇರ್ಲಿ ಬಿಡು, ಮನೆಗೆ ಅದಾವಲ್ಲ ಹೆಂಗಿದ್ರು ಯಾಕೆ ಚಿಂತೆ ಮಾಡೋದು? ಇರ್ಲಿ ಬಿಡ್ರಿ, ನಮ್ದಾಗಿ ಉಡೋದು ತೊಡೋದು ಎಲ್ಲ ಮುದೈತಿ. ಮಕ್ಕಳಾರ ಆಡ್ಕೊಂತ ನಕ್ಕೊಂತ ಹೊಡಿತಮ್ಮ ಉಣ್ಕೊಂತ ಇರಲಿ ಮತ್ತೆ. ಅದಕ್ಕೆ ಮನೆಯಿಂದ ಕೇಳಕತ್ತಿದ್ವು, ಅದಕ್ಕೆ ತೊಗೊಂಬಂದು ಕೊಡ್ರಿ ಅಂದೆ ನಾನು. ಇರ್ಲಿ ಬಿಡ್ರಿ, ಅವ್ರು ಚಂದ ಇದ್ರೆ ಸಾಕಲ್ಲ ನಮಗೆ. ಅವ್ರದ್ದು ಇದಿದ್ರೆ ಸಾಕು ನಮಗೆ, ಮತ್ತೇನು ಬೇಕು ನಮಗೆ? ಮಕ್ಕಳು ಚಂದಿದ್ರೆ ಸಾಕು ನಮಗೆ. ಆದರೂ ವಯಸ್ಸಾದಂಗೆಲ್ಲ ಭಾರಿ ಕಾಣಕತ್ತಿ ಬಿಡು ನೀನು. ವಯಸ್ಸಾದಂಗೆಲ್ಲ ಭಾರಿ ಕಾಣ್ತೀನಿ ನಿಮ್ಮ ಕಣ್ಣಿಗಲ್ಲ. ಲೇ, ನೀ ಚಂದಿದ್ರೆ ಸಾಕು ನನಗೆ, ಅದು ಮುಖ್ಯ ನನಗೆ. ನೀ ಖುಷಿಯಾಗಿದ್ರಲ್ಲ ಇಷ್ಟೆಲ್ಲ ಆಗಕ್ಕೆ ಸಾಧ್ಯ. ಸಾಕು ಬಿಡ್ರಿ, ಹೊಗಳು ಉಬ್ಬಿಸ್ಬೇಡ್ರಿ ನನಗೇನು. ಈಗ ನಿಮ್ಮನ್ನು ಹೊಸ್ದಾಗಿ ಮದುವೆ ಮಾಡ್ಕೊಂಡು ಬಂದಿಲ್ಲ ನಾನು. ತಿರುಗಿ 3 ಮಕ್ಕಳು ಹಾಡ್ದೀನಿ. ಸಾಕು ನೀವು ಹೆಂಗದಿರ ನನಗೂ ಗೊತ್ತೈತಿ. ಸುಮ್ಮನಿರಿ. ಆದರೂ ಭಾರಿ ಕಾಣಕತ್ತಿ ಬಿಡಲ್ಲ ಗಿಡ್ಡಿ. ವಯಸ್ಸಾದಂಗೆಲ್ಲ ಮುದುಕರದಂಗಿಲ್ಲ ನಿಮಗೆ ಆಸೆ ಹುಟ್ಟತೈತೆ ಹಂಗೆ. 3 ಮಕ್ಕಳು ಹಾಡ್ದೀವಿ. ಇವತ್ತು ನಾಳೆ ಮೊಮ್ಮಕ್ಕಳು ಕಾಣೋ ವಯಸ್ಸಿನಾಗದಿ. ಸಾಕು ಬಿಡ್ರಿ. ಇನ್ನು ಹೋಗ್ರಿ, ಏನೇನು ಕೆಲಸ ಉಳ್ದಾವ ನೋಡಿ ಮಾಡೋಗ್ರಿ. ಎಲ್ಲ ಕೆಲಸ ಆಗ್ಯಾವ ತಗೋ, ಎಲ್ಲ ಕೆಲಸ ಮುಗ್ದವ. ನಾಳೆ ಗಣಪನ ತೊಗೊಂಬಂದಿಡೋದು ಅಷ್ಟೇ ಈಗ.